ಏನ್ ನಡೀತಾ ಇದೆ ಇಲ್ಲಿ? ಎಲ್ಲರೂ ಸೇರ್ಕೊಂಡು ಈ ಪಾರ್ವತಿನ ನಿಮ್ ತರ ರೆಡಿ ಮಾಡೋಕೆ ಹೊರಟಿದಾರಕ್ಕ. ಪಾಪ ನಮ್ಮ ಜನನಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಸೀರೆ ಒಡವೆನೆಲ್ಲ ಕದ್ದು ನೋಡಿ ಅಕ್ಕ ಇವಳನ್ನ ಹೆಂಗ್ ರೆಡಿ ಮಾಡಿದ್ದಾರೆ ಅಂತ. ಇನ್ನೊಬ್ರು ತೊಟ್ಟಿದ್ದನ್ನ ಹುಟ್ಟಿದ್ದನ್ನ ಈ ಅಖಿಲಾಂಡೇಶ್ವರಿ ಉಡೋದು ಇಲ್ಲ, ತೊಡೋದು ಇಲ್ಲ. ಹೇಳಮ್ಮ ಜನನಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು ಅಂತ ಹೇಳಿದ್ನಲ್ಲ. ನಿಮ್ಮ ಸೀರೆ ಒಡವೆಗಳನ್ನೆಲ್ಲ ಪಾರ್ವತಿಯವ್ರಿಗೆ ನಿಮಗೆ ಗೊತ್ತಿಲ್ಲದೆ ನಾನೇ ಕೊಟ್ಟಿದ್ದು. ಕೊಡೋದು ಅಲ್ಲದೆ ಅವ್ರನ್ನ ನಿಮ್ಮ ಥರ ಖುದ್ದಾಗಿ ನಾನೇ ರೆಡಿ ಮಾಡಿದೆ ಅತ್ತೆ. ಇದರಲ್ಲಿ ಪಾಪ ಪಾರ್ವತಿಯವ್ರದ್ದು ಏನೂ ತಪ್ಪಿಲ್ಲ. ಅವ್ರನ್ನ ಏನೂ ಅನ್ಬೇಡಿ ಅತ್ತೆ. ಇದ್ರ ಬಗ್ಗೆ ನಾನೇನು ಮಾತೇ ಆಡಲಿಲ್ವಲ್ಲ. ಅತ್ತೆ, ಪಾರ್ವತಿಯವರು ನಿಮ್ಮ ಥರನೇ ಸೀರೆ ಉಟ್ಕೊಂಡಿದ್ದು, ಬಿಂದಿ ಇಟ್ಕೊಂಡಿದ್ದು, ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು, ಇದೆಲ್ಲ ಯಾಕೆ ಗೊತ್ತಾ? ನೀವೇ ಹೇಳಿದ್ರಲ್ಲ ಅತ್ತೆ, ಈ ಮನೆ ಸೊಸೆ ಅಂದರೆ ಎಲ್ಲರೂ ಗೌರವ ಕೊಡೋ ಥರ ಇರಬೇಕು, ಭವಿಷ್ಯದ ಮಹಾರಾಣಿ ಆಗೋ ಥರ ಇರಬೇಕು ಅಂತ. ಈಗಿನ ಮಹಾರಾಣಿ ನೀವೇ ತಾನೇ. ಅದಕ್ಕೆ ಅವರು ನಿಮ್ಮ ಥರನೇ ಕಾಣಿಸ್ಲಿ ಅನ್ನೋ ಒಂದು ಸಣ್ಣ ಪ್ರಯತ್ನಕ್ಕೋಸ್ಕರ ಅವ್ರು ಹಾಗೆ ರೆಡಿ ಆಗಿದ್ರು ಅಷ್ಟೆ. ಈ ಮೂಲಕನಾದರೂ ನೀವು ಅವರನ್ನು ಸೊಸೆ ಅಂತ ಒಪ್ಕೊಳ್ಳಿ ಅನ್ನೋದು ಅವರ ಆಸೆ, ಹಾಗೆ ನಮ್ಮ ಆಸೆನೂ ಕೂಡ. ಹಾಗಂತ ಕೇವಲ ನಿಮ್ಮ ಥರ ಕಂಡ್ರೆ ಸಾಕಾಗಲ್ಲ ಅನ್ನೋ ಸತ್ಯ ನಮಗೂ ಗೊತ್ತಿದೆ. ಹಾಗೆ ನೀವು ಹೇಳಿರೋ ಕ್ವಾಲಿಟೀಸ್ಗಳಲ್ಲಿ ಒಂದಷ್ಟಾದರೂ ಅವ್ರಿಗೆ ಇರಬೇಕು ಅನ್ನೋ ಆಸೆ ಅವರಿಗಿದೆ. ಅದ್ರ ಮೊದಲನೇ ಹೆಜ್ಜೆಯಾಗಿ ಅವರು ನಿಮ್ಮ ಥರ ರೆಡಿಯಾಗಿದ್ದಾರೆ ಅಷ್ಟೆ. ಅಷ್ಟೇ ಅಲ್ಲ ಅತ್ತೆ, ನೀವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ನೀವು ಕಾರಲ್ಲಿ ಕೂರೋದು, ಎಲ್ಲರ ಹತ್ರ ಹೇಗೆ ಮಾತಾಡ್ತೀರಾ, ಇದನ್ನೆಲ್ಲ ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿರೋ ಉದ್ದೇಶ ಒಂದೇ ಅತ್ತೆ, ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ ಅನ್ನೋದಷ್ಟೇ. ಯಜಮಾನ್ರೆ, ದೇಹ
ದೇವ್ರ ಸೀರೆ ಒಡವೆ ಹಾಕೊಂಡು ಆ ದೇವ್ರಿಗೆ ದ್ರೋಹ ಮಾಡಿಬಿಟ್ಟೆ. ಅಖಿಲಮ್ಮ ಮೊದಲಿನ ಥರ ನನ್ನನ್ನು ಮಮಕಾರದಿಂದ ನೋಡಿದ್ರೆ ಸಾಕು ಅಂತ ಹಾತೊರಿತಿದ್ದೆ. ಆದರೆ ಆ ಆಸೆನೂ ನಾನು ಮಾಡಿದ ತಪ್ಪಿಂದಾಗಿ ಮಣ್ಪಾಲಾಯಿತು. ಕೆಲವು ವಿಶೇಷ ಸಂದರ್ಭಗಳಲ್ಲಿ ದೇವ್ರಿಗೆ ಗುಡ್ಸಿದ ಸೀರೆ ಒಡವೆಗಳನ್ನೆಲ್ಲ ಭಕ್ತರಿಗೆ ಕೊಡಲ್ವಾ ಪಾರ್ವತಿಯವರೇ? ಖಂಡಿತ ಕೊಡ್ತಾರೆ. ಅವರಾಗೆ ಕೊಟ್ಟು ನಾನು ಉಟ್ಕೊಳ್ಳೋದಕ್ಕೂ ನಾನೇ ಅದನ್ನು ಕಿತ್ಕೊಂಡು ಉಟ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ವರ ಬೇಕು ಅಂದರೆ ಆ ದೇವ್ರ ಹತ್ರ ಕೇಳಿ ಪಡ್ಕೋಬೇಕೇ ಹೊರತು ಕಿತ್ಕೋಬಾರ್ದು. ಅದೇ ಥರ ಅಖಿಲಮ್ಮ ನನಗೆ ದಾನ ಅಂತ ಕೊಡಬೇಕು, ನಾನು ಅದನ್ನು ತಗೋಬೇಕು. ಅದೇ ನ್ಯಾಯ. ಆಗಲೇ ನನ್ನ ಮನಸ್ಸಿಗೂ ಸಮಾಧಾನ. ಅದು ಬಿಟ್ಟು ನಾನು ಏನು ಮಾಡಿದೆ? ತಪ್ಪು ಮಾಡಿಬಿಟ್ಟೆ. ನಾನು ಹಾಗೆ ಮಾಡಬಾರ್ದಿತ್ತು. ನೀವು ಅಂದ್ಕೊಂಡಿರೋ ಥರ ಖಂಡಿತ ಅತ್ತೆ ಯೋಚನೆ ಮಾಡಿರಲ್ಲ ಪಾರ್ವತಿಯವರೇ. ಹಾಗೇನಾದರೂ ಇದ್ದಿದ್ರೆ ಆಗಲೇ ಎಲ್ಲರ ಮುಂದೆ ನಿಮ್ಮನ್ನು ಬೈಬೋದಾಗಿತ್ತು. ಅಥವಾ ನಾನು ಅವ್ರ ಹತ್ರ ಮಾತಾಡೋದಕ್ಕೆ ಹೋದಾಗಾದರೂ ನಿಮ್ಮ ಬಗ್ಗೆ ಅವ್ರು ಹೇಳ್ಬೋದಾಗಿತ್ತಲ್ವಾ? ಅಂದರೆ ನೀವು ಅಮ್ಮನ ಹತ್ರ ಮಾತಾಡೋದಕ್ಕೆ ಹೋಗಿದ್ರಾ? ಹೌದು, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ, ತಪ್ಪೆಲ್ಲ ನಂದೇ ಅಂತ ಹೇಳಿದೆ. ಅಮ್ಮ ಏನಂದ್ರು? ಅದ್ರ ಬಗ್ಗೆ ನಾನೇನಾದರೂ ಪ್ರಶ್ನೆ ಮಾಡಿದ್ನಾ ಅಂತ ಹೇಳಿದ್ರು. ಹೌದಾ? ಹ್ಞೂ ಪಾರ್ವತಿಯವರೇ, ನಿಜವಾಗ್ಲೂ ಹಾಗೆ ಅಂದರು. ಅವ್ರೇನೇ ಹೇಳಲಿಲ್ಲ ಅಂದರೂ ಅವ್ರ ಮನಸ್ಸಲ್ಲಿ ಬೇಜಾರಿದ್ದೇ ಇರುತ್ತಲ್ವಾ? ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಅದು ನನ್ನಿಂದ ಅಲ್ವಾ ಪಾರ್ವತಿಯವರೇ? ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಯಾಕೆಂದರೆ ನನ್ನ ಬಲವಂತಕ್ಕೆ ಅಲ್ವಾ ನೀವು ಅತ್ತೆ ಥರ ರೆಡಿ ಆಗಿದ್ದು. ಸಾರಿ ಪಾರ್ವತಿಯವರೇ. ಇದರಲ್ಲಿ ನಿಂದೇನು ತಪ್ಪಿಲ್ಲಮ್ಮ ಜನನಿ. ಪಾರು ಅಮ್ಮಂಗೆ ಹತ್ರ ಆಗಲಿ, ಹಾಗೆ ಪಾರುನ ಅಮ್ಮ ಸೊಸೆ ಅಂತ ಒಪ್ಕೊಳ್ಳಿ ಅಂತ ನೀನು ಈ ರೀತಿ ಎಲ್ಲ ಮಾಡಿದೆ. ಆದರೆ ಅದು ಹೀಗಾಗುತ್ತೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ ಅಲ್ವಾ? ನಿಜ ಯಜಮಾನ್ರೆ, ಒಳ್ಳೆ ಬೆಳವಣಿಗೆ ಆಗಲಿ ಅಂತಲೇ ಪಾಪ ಜನನಿಯವರು ಈ ರೀತಿ ಮಾಡಿದ್ರು. ಆದರೆ ನಮ್ಮ ಮೊದಲನೇ ಪ್ರಯತ್ನನೇ ನಾವು ಸೋಲೋ ಹಾಗಾಯ್ತಲ್ಲ. ಅಮ್ಮನ ದೃಷ್ಟಿಲಿ ನಾನು ಇನ್ನೂ ಕೆಳಗೆ ಬಿದ್ದುಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ. ಹಾಗೆ ಯಾಕೆ ಅನ್ಕೊಳ್ತೀರಾ ಅದಕ್ಕೆ? ಇವತ್ತಿನ ಪ್ರಯತ್ನ ಮಾಮಿಗೆ ಇಷ್ಟ ಆಗಿದ್ರೂ ಆಗಿರ್ಬೋದು. ಹೌದು ಪಾರ್ವತಿ, ಪ್ರೀತು ಹೇಳ್ತಾ ಇರೋದು ನನಗೂ ನಿಜ ಅನ್ನಿಸ್ತಾ ಇದೆ. ನಿನ್ನ ಪ್ರಯತ್ನ ಅಮ್ಮಂಗೆ ಇಷ್ಟ ಆಗಿರ್ಬೋದು, ಆದರೆ ಎಲ್ಲರೂ ಮುಂದೆ ಅದನ್ನು ಒಪ್ಕೊಳ್ಳೋದಕ್ಕೆ ಅವ್ರ ಮನಸ್ಸಾಕ್ಷಿ ಅಡ್ಡಿ ಆಗ್ತಿರ್ಬೋದಲ್ವಾ? ಹೌದು ಪಾರ್ವತಿಯವರೇ, ಒಂದು ವೇಳೆ ಅತ್ತೆಗೆ ನೀವು ಅವ್ರ ಥರ ರೆಡಿ ಆಗಿದ್ದು, ಅವ್ರ ಥರ ಇದ್ದಿದ್ದು ಇಷ್ಟ ಆಗಿರಲಿಲ್ಲ ಅಂದಿದ್ದಿದ್ರೆ ಆಗ್ಲೇ ಎಲ್ಲರ ಮುಂದೆ ನಿಮ್ಮನ್ನು ಬೈತಿದ್ರಲ್ವಾ? ಅಷ್ಟೇ ಅಲ್ಲ, ಸೀರೆ ಒಡವೆಗಳನ್ನೆಲ್ಲ ನಾನೇ ನಿಮಗೆ ಕೊಟ್ಟಿದ್ದೆ ಅಂತ ಅತ್ತೆ ಹತ್ರ ಹೋಗಿ ಹೇಳಿದಾಗ್ಲೂ ನನಗೂ ಏನು ಬೈಲಿಲ್ಲ, ನಿಮಗೂ ಏನು ಹೇಳಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಅತ್ತೆ ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿನ ನಾವೆಲ್ಲ ಪಾಸಿಟಿವ್ ಆಗಿ ತಗೋಬೇಕು. ಅದರಲ್ಲೂ ನೀವು ಈ ವಿಷಯದಲ್ಲಿ ತುಂಬಾನೇ ಪಾಸಿಟಿವ್ ಆಗಿರಬೇಕು. ಹೌದು, ಅದಕ್ಕೆ ಮೊನ್ನೆವರೆಗೂ ಮಾಮ್ ಬ್ರೋನ ಮದುವೆ ಆಗಿದ್ದಕ್ಕೆ ನಿಮ್ಮನ್ನ ಬೈತಿದ್ದವರು, ನಿಮ್ಮ ಮುಖ ನೋಡೋಕ್ಕೂ ಇಷ್ಟಪಡ್ತಾ ಇದ್ದವರು, ಇವತ್ತು ನಿಮ್ಮನ್ನು ಅವ್ರ ಗೆಟಪ್ಪಲ್ಲೇ ಅವರೇ ನೋಡಿದಾಗ ನಿಮ್ಮನ್ನ ಬೈದೇ ಸೈಲೆಂಟ್ ಆಗಿದ್ದಾರೆ ಅಂದರೆ ನಾಳೆ ನೀವು ಮಾಡೋ ಕೆಲಸನ ಅವ್ರು ಹೊಗಳ್ಬೋದು. ಒಂದಲ್ಲ ಒಂದಿನ ನಿಮ್ಮ ಸೊಸೆ ಅಂತ ಕೂಡ ಒಪ್ಕೊಳ್ಳಬಹುದು. ಹೌದು ಪಾರ್ವತಿ, ಇವಾಗ ನನ್ನನ್ನೇ ತಗೋ. ಅಮ್ಮ ನನ್ನನ್ನು ಎಷ್ಟು ಹಚ್ಕೊಂಡಿದ್ರು. ಅವರಿಗೆ ಪ್ರತಿದಿನ ನನ್ನ ಜೊತೆ ಮಾತಾಡಬೇಕಿತ್ತು, 10 ಕ್ಷಣನಾದರೂ ಕಳಿಬೇಕಿತ್ತು. ಆದರೆ ಯಾವಾಗ ನಾನು ಅವರಿಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ನೋ ಅವಾಗಿಂದ ಅವರನ್ನು ಮಾತಾಡ್ಸೋದಿರಲಿ ಕಣ್ಣೆತ್ತು ನೋಡ್ತಾ ಇಲ್ಲ. ಆದರೆ ಮುಂದೊಂದು ದಿನ ಅಮ್ಮ ಸರಿ ಹೋಗ್ತಾರೆ, ಮೊದಲಿನ ಥರನೇ ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನಿಲ್ವಾ? ಅದೇ ನಂಬಿಕೆಯಲ್ಲಿ ನೀನು ಇರಬೇಕು ಪಾರು. ಅದನ್ನೇ ನಾವು ಬಯಸೋದು. ನಿಜ ಯಜಮಾನ್ರೆ, ಇನ್ಮೇಲೆ ಹಾಗೆ ಇರ್ತೀನಿ. ನೀವೆಲ್ಲರೂ ಇಷ್ಟು ಧೈರ್ಯ ಕೊಡುವಾಗ ನಾನು ಆ ಭರವಸೆಯಲ್ಲೇ ಬದುಕ್ತೀನಿ. ಅಖಿಲಮ್ಮ ಒಂದ್ಸಲ ನನ್ನನ್ನು ಬಾಯಿ ತುಂಬ ಪಾರ್ವತಿ ಅಂತ ಕರೆದ್ರೆ ಸಾಕು,
ಅದೇ ನನಗೆ ವರ ಅನ್ಕೋತೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್ ನೀವು ಹೇಳಿದ್ದೆಲ್ಲ ಬಂದಿದೆ. ಹಾಂ. ಮ್ಯಾಮ್ ಪ್ರೀತನ್ ಬರಕ್ಕೆ ಹೇಳಿದ್ಯಾ? ಹಾಂ ಮ್ಯಾಮ್ ಹೇಳಿದ್ದೀನಿ. ಮಾಮ್ ಬರೋದಕ್ಕೆ ಹೇಳಿದ್ರಂತೆ. ತಗೋ ಪ್ರೀತು. ವಾವ್, ಚುಮ್ಕಿ ತುಂಬ ಚೆನ್ನಾಗಿದೆ ಮಾಮ್. ಯಾರಿಗೆ? ಅರಸನ ಕೋಟೆ ಸೊಸೆಗೆ ಅಂತ ತರಿಸಿದ್ದು. ನೀನೇ ತಗೊಂಡು ಹೋಗಿ ನನ್ನ ಸೊಸೆಗೆ ಕೊಟ್ಬಿಡು. ಮ್ಯಾಮ್ ಸ್ಟಾಫ್ ಎಲ್ಲರೂ ನಿಮಗೋಸ್ಕರ ಹಾಲಲ್ಲಿ ಕಾಯ್ತಾ ಇದ್ದಾರೆ. ಓಕೆ. ಅರಸನ ಕೋಟೆ ಸೊಸೆಗೆ ಅಂದರೆ ಅದಕ್ಕೆ ಕೊಡೋಕೆ ಹೇಳಿದ್ರ? ಅದಕ್ಕೆಗೇನೆ ಪ್ರೋ ಹತ್ರ ಮಾಮ್ ಮಾತಾಡ್ತಿಲ್ಲವಲ್ಲ, ಅದಕ್ಕೆ ನನಗೆ ಕೊಡೋಕೆ ಹೇಳಿದ್ದಾರೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ವೆರಿ ಗುಡ್ ಮಾರ್ನಿಂಗ್. ಏನಿವತ್ತು ನನ್ನ ಅರ್ಧಂಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ? ಹೇಳ್ಬಾರ್ದಾ? ನಾನು ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ನೀವೇ ತಾನೇ? ಅದು ನಿಜ, ಆದರೆ ಏನು ಪ್ರಯೋಜನ? ಅರ್ಥ ಆಗಲಿಲ್ಲ. ನನ್ನ ಸಂಕಟ ನಿನಗೆ ಯಾವಾಗ ತಾನೇ ಅರ್ಥ ಆಗಿದೆ ಹೇಳು? ಏನು ನಿಮ್ಮ ಸಂಕಟ? ನಿನಗೆ ಖುಷಿ ಕೊಟ್ಟಿರೋ ಈ ನಿನ್ನ ಗಂಡನ ಮನಸ್ಸಿಗೆ ಖುಷಿ ಆಗೋ ಥರ ನೀನಿರ್ಬೇಕಲ್ವ ಮಂಗ್ಯಾರ್ ಪಾರು? ಏನಿದು ಯಜಮಾನ್ರೆ, ಬೆಳಗ್ಗೆ ಬೆಳಗ್ಗೆ ಯಾಕೆ ಹೀಗೆ ಆಡ್ತಿದ್ದೀರಾ? ಯಾಕೆ ಬೆಳಗ್ಗೆ ಹೀಗೆ ಆಡಬಾರ್ದಾ? ಹಾಗಲ್ಲ, ನಾನು ಬಂದಿರೋದು ಕಾಫಿ ಕೊಡೋದಕ್ಕೆ. ನೀವು ಮಾಡ್ತಿರೋದೇನು? ನಾನೇನು ಮಾಡ್ತಾ ಇದ್ದೀನಿ? ಕಾಫಿ ಕೊಡೋಕ್ಕೆ ಬಂದಿರೋ ನನ್ನ ಅಂದವಾದ ಅರ್ಧಾಂಗಿನ ತಗೊಂಡಿದ್ದೀನಿ. ಮೊದಲು ಮಾಡೋ ಕೆಲಸದ ಕಡೆ ಗಮನ ಕೊಡಿ. ಯಾವಾಗ ನನ್ನ ಅರ್ಧಾಂಗಿ ಕಾಫಿ ತೊಗೊಂಡು ನನ್ನ ಮುಂದೆ ಬಂದಲು, ನನ್ನ ಗಮನ ಎಲ್ಲ ಅವಳ ಕಡೆನೇ ವಾಲ್ತು. ಹೇಗೆ ಕೆಲಸ ಮಾಡಲಿ? ಮಾತು ಸಾಕು, ಮೊದಲು ಕಾಫಿ ಕುಡೀರಿ. ನೀನೇ ಕುಡಿಸು. ಯಜಮಾನ್ರೆ ಬಿಸಿ ಇದೆ, ನಾಲ್ಗೆ ಸುಟ್ರೆ ಅಂತ ಆರಿಸಿ ಕುಡಿಸು. ಯಜಮಾನ್ರೆ ನೀವೇ ಕುಡೀರಿ. ನೀನೇ ಕುಡಿಸ್ಬೇಕು. ಸರಿ. ಇದೇನಿದೆ ಯಜಮಾನ್ರೆ, ಈ ರೀತಿ ಶಬ್ದ ಮಾಡ್ಕೊಂಡು ಕುಡಿತಾ ಇದ್ದೀರಾ? ಕಾಫಿನ ಈ ರೀತಿ ಶಬ್ದ ಮಾಡ್ಕೊಂಡು ಕುಡಿದ್ರೇ ಮಜಾ ಅಂತ ನೀನೇ ತಾನೇ ನನಗೆ ಹೇಳ್ಕೊಟ್ಟಿದ್ದು. ಇವಾಗ ನಿನ್ನ ಟರ್ನ್. ಕುಡಿ. ಬೇಡ ಯಜಮಾನ್ರೆ. ಕುಡಿಲೇಬೇಕು. ಸಾರಿ ಬ್ರೋ, ನಾನು ಏನು ನೋಡಿಲ್ಲ ಬ್ರೋ, ಏನು ನೋಡಿಲ್ಲ. ಏಯ್ ಪ್ರೀತು, ನೀನು ಅಂದ್ಕೊಂಡಾಗೆ ಇಲ್ಲೇನೋ ನಡೆದಿಲ್ಲ. ಓ ರಿಯಲಿ? ಹೌದು ಪ್ರೀತು, ಪಾರು ಕಣ್ಣಲ್ಲಿ ಧೂಳು ಬಿದ್ದಿತ್ತು, ಅದನ್ನು ತೆಗಿತಾ ಇದ್ದೆ ಅಷ್ಟೇ. ಹೌದಾ ಬ್ರೋ?
ನಾನು ಮದುವೆ ಆಗಿದ್ದ ಹೊಸದ್ರಲ್ಲಿ ಇದನ್ನೇ ಮಾಡ್ತಾ ಇದ್ದೆ. ಆದರೂ ಕಂಟ್ಲಿಂಗ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ ಅಲ್ವಾ ಬ್ರೋ? ಸರಿ ಸರಿ, ಆ ವಿಷಯ ಬಿಡಿ. ಅದಕ್ಕೆ ತಗೊಳ್ಳಿ. ಏನಿದು? ಚುಮ್ಕಿ. ಯಾರಿಗೆ? ಹಿಂಗೇನದ್ಗೆ? ನನಗ? ಹಾ, ಯುಗಾದಿ ಹಬ್ಬಕ್ಕೆ ನಿಮಗೆ ಗಿಫ್ಟ್. ಪ್ರೀತು, ಗಿಫ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೋಡಿ ಪಾರ್ವತಿ ಅವರೇ, ನಿಮ್ಮ ಮೈದ್ನನ್ನ ಹಬ್ಬದ ಗಿಫ್ಟ್ನ ನನಗೆ ಕೊಡದೆ ನಿಮಗೆ ಕೊಡ್ತಾ ಇದ್ದಾನೆ. ಇದು ಹಬ್ಬದ ಗಿಫ್ಟ್ ಏನೋ ನಿಜ, ಆದರೆ ಇದನ್ನ ಅದಕ್ಕೆ ಕೊಡಿಸ್ತಿರೋದು ನಾನಲ್ಲ, ಮಾಮ್. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ನಮ್ಮ ಎಲ್ಲ ಸ್ಟಾಫ್ಗೂ ಉಡುಗೊರೆಯನ್ನು ಕಾಣಿಕೆಗಳನ್ನು ಕೊಡೋದು ಅರಸನ ಕೋಟೆಯ ವಾಡಿಕೆ. ಹಾಗೆ ಈ ವರ್ಷನೂ ಅದಕ್ಕೋಸ್ಕರನೇ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಹಬ್ಬಕ್ಕೆ ನಿಮಗೆಲ್ಲ ರಜಾ ಇರುತ್ತೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ಬಂಧು ಬಾಂಧವರ ಜೊತೆಯಲ್ಲಿ, ಕುಟುಂಬದ ಜೊತೆಯಲ್ಲಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ. ಜಯ, ಸಾವಿತ್ರಿ, ಭಾಗ್ಯ, ಈ ಸಲ ಯುಗಾದಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ತಾ ಇದೀಯ ಅಲ್ವಾ? ಹ್ಞೂ ಅಮ್ಮ. ಎಲ್ಲರ ಜೊತೆಯಲ್ಲಿ ಖುಷಿಯಾಗಿರಮ್ಮ. ಭಾನು, ಅವಳಿಗೆ ಹೇಳಿದ್ದನ್ನೇ ನಿನಗೂ ಹೇಳ್ತೀನಿ. ತಗೋ. ಚೆನ್ನಪ್ಪ, ಹಬ್ಬಕ್ಕೆ ಮಗಳನ್ನ ಕರೆಸ್ತಾ ಇದೀಯಾ ತಾನೇ? ಬರ್ತಾ ಇದ್ದಾಳೆ ಅಮ್ಮರೆ, ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೆ. ಬಹಳ ಸಂತೋಷ. ಹಬ್ಬಕ್ಕೆ ನಿನ್ನ ಮಗಳಿಗೆ ಒಳ್ಳೆ ಉಡುಗೊರೆ ತರೋದನ್ನ ಮರಿಬೇಡ. ಖಂಡಿತ ಅಮ್ಮರೆ. ರಮೇಶ, ಹಬ್ಬಕ್ಕೆ ತಂಗಿ ಬರ್ತಿದ್ದಾಳ? ಖಂಡಿತ ಬರ್ತಾಳೆ ಅಮ್ಮರೆ. ಚೆನ್ನಪ್ಪಗೆ ಹೇಳಿದ್ದನ್ನೇ ನಿನಗೂ ಹೇಳ್ತೀನಿ. ಅವಳಿಗೂ ಉಡುಗೊರೆ ತಂದ್ಕೊಡು. ಅಣ್ಣ ಕೊಡೋ ಉಡುಗೊರೆ ತಂಗಿಗೆ ಬಹಳ ಸ್ಪೆಷಲ್ ಆಗಿರುತ್ತೆ. ಆಯ್ತು ಅಮ್ಮರೆ. ಅಮ್ಮವರೇ, ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರೋದು ನಮ್ಮ 7 ಜನ್ಮದ ಪುಣ್ಯ. ಹನುಮಂತು, ನಿನಗೂ ನಿನ್ನ ಮಗನಿಗೂ ಉಡುಗೊರೆ ತಗೋ ಹನುಮಂತು. ಬಟ್ಟೆ ಓಕೆ, ದುಡ್ಡು ಯಾಕೆ ಮೊರೆ? ಹಬ್ಬ ಆಚರಣೆ ಮಾಡೋದಕ್ಕೆ ದುಡ್ಡು ಬೇಕಾಗುತ್ತೆ ಅಲ್ವಾ? ಯಾಕೆ, ನೀನು ಹಬ್ಬ ಮಾಡೋದಿಲ್ವಾ? ಇಲ್ಲ ಮೊರೆ. ನೀನು ಹಬ್ಬ ಮಾಡಬೇಕೋ ಬೇಡವೋ ಅನ್ನೋದು ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು. ಆದರೆ ವಾಡಿಕೆ ಹಾಗೆ ಅರಸನ ಕೋಟೆಯಿಂದ ಎಲ್ರಿಗೂ ಉಡುಗೊರೆ ಕೊಟ್ಟಿದ್ದೀವಿ. ನೀನು ಇದನ್ನು ಸ್ವೀಕರಿಸಬೇಕು. ಜಯ, ಹಬ್ಬ
ಸಂಭ್ರಮದಿಂದ ನಡೀಲಿ. ಉಡುಗೊರೆ ನಿನಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತ ಮ್ಯಾಮ್. ತಗೊಮ್ಮ. ಎಲ್ಲರೂ ಸಂಭ್ರಮದಿಂದ ಅದ್ಧೂರಿಯಾಗಿ ಯುಗಾದಿ ಹಬ್ಬನ ಆಚರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಅಖಿಲಮ್ಮ ಎಲ್ರೂ ತವ್ರ ಮನೆಗೆ ಹೋಗಿ ಅಂತ ಹೇಳಿದಾಗೆ ಹನುಮಂತು ಹತ್ರ ನಿನ್ನ ಮಗಳನ್ನ ತವ್ರ ಮನೆಗೆ ಕರಿಯಪ್ಪ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಏನು ಹೇಳ್ತಾ ಇದ್ದೀರಾ? ಅಮ್ಮ ನನಗೆ ಜುಮ್ಕಿ ಕೊಟ್ರಾ? ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ. ನೀವು ತಮಾಷೆ ಮಾಡ್ತಾ ಇಲ್ಲ ತಾನೇ? ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೆ? ಅದಕ್ಕೆ ನಿಜವಾಗ್ಲೂ ಇದನ್ನು ಅರಸಿನಕೋಟೆ ಸೊಸೆಗೆ ಕೊಡು ಅಂತ ಬಾಯ್ ಬಿಟ್ಟು ಹೇಳಿದ್ರು ಗೊತ್ತಾ? ಅಲ್ಲ, ಜನನಿಯವರು ಈ ಮನೆ ಸೊಸೆ ಅಲ್ವಾ? ಒಂದು ವೇಳೆ ಅವ್ರಿಗೆ ಕೊಡೋದಕ್ಕೆ ಹೇಳಿದಾರೋ ಏನೋ? ಇಲ್ಲ, ಅದಕ್ಕೆ ಜನನಿಗಾಗಿದ್ರೆ ಇದನ್ನು ಅರಸನಕೋಟೆ ಸೊಸೆಗೆ ಕೊಡು ಅಂತ ಒತ್ತಿ ಹೇಳ್ತಾ ಇರಲಿಲ್ಲ. ಜನನಿಗೆ ಕೊಡು ಅಥವಾ ನಿನ್ನ ಹೆಂಡತಿ ಕೊಡು ಅಂತ ಹೇಳಿರ್ತಿದ್ರು. ಹೌದು ಪಾರ್ವತಿಯವರೇ, ಇಲ್ಲ ಅಂತಿದ್ದಿದ್ರೆ ನೇರವಾಗಿ ನನಗೆ ಕೊಟ್ಟಿರೋರಲ್ವಾ? ಆದರೂ ಇದನ್ನು ನನಗೆ ಕೊಡೋ ಹಾಗಿದ್ದಿದ್ರೆ ಯಜಮಾನ್ರ ಹತ್ರ ಕೊಟ್ಟಿರ್ತಿದ್ರಲ್ವಾ? ಹೌದು ಪ್ರೀತು, ಅಮ್ಮ ನನ್ನ ಕೈಗೆ ಕೊಡ್ಬೋದಾಗಿತ್ತಲ್ವಾ? ಅಲ್ಲ ಬ್ರೋ, ಮಾಮ್ಗೆ ನಿನ್ನ ಮೇಲಿನ ಕೋಪ ಕಮ್ಮಿ ಆಗಿಲ್ಲ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಕೊಡೋದಕ್ಕೆ ಮಾಮಿಗೆ ಮನಸ್ಸು ಒಪ್ಪಲಿಲ್ಲ ಅನ್ಸುತ್ತೆ. ಹಾಂ, ಅದು ಕರೆಕ್ಟೇ. ಒಂದು ವೇಳೆ ಆ ಥರ ಮಾಡಿದ್ರೆ ನೀವಿಬ್ಬರನ್ನೂ ಒಪ್ಕೊಂಡಂಗೆ ಆಗ್ಬಿಡಲ್ವಾ? ಸರಿ, ಈಗ ವಿಷಯ ಯಾಕೆ? ಅದಕ್ಕೆ ಗಿಫ್ಟ್ ಹೇಗಿದೆ ಅಂತ ಹೇಳಿ.